ರಾಷ್ಟ್ರಧ್ವಜ ಹಾರಾಟ ಪಿಡಿಒ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯ. ಗದಗ: ಹರಿದ ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ರಾಷ್ಟ್ರ ಗೌರವಕ್ಕೆ ಧಕ್ಕೆ ತಂದಿರುವ ಘಟನೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಜ್ಜೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಹರಿದ ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಲಾಗಿದೆ ಎಂದು ರೈತ ಸಂಘದ ಸದಸ್ಯರು ಹಾಗೂ ಮಜ್ಜೂರು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಈ ಘಟನೆಗೆ ಕಾರಣರಾದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಸೂಕ್ತ ಹಾಗೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಮಜ್ಜೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಎದುರು ಘೋಷಣೆಗಳನ್ನು ಕೂಗುವ ಮೂಲಕ ಪ್ರತಿಭಟನೆ ನಡೆಸಿದರು. ವರದಿ: ಚಂದ್ರಶೇಖರ ಸೋಮಣ್ಣವರ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಮೊನ್ನೆ 1008 ಮದುವೆ ಮಾಡಿದೀವಿ, ನಿಮಗೆಲ್ಲ ಗೊತ್ತಿದೆ. ಭ್ರಷ್ಟ ಪಿಡಿಒ, ಭ್ರಷ್ಟ ಅಧಿಕಾರಿ ಮಜ್ಜೂರು ಪಂಚಾಯತಿ ಪಿಡಿಒ ನಿರ್ಲಕ್ಷ್ಯತೆ ನೋಡ್ರಿ. ನಮ್ಮ ಕರ್ನಾಟಕದ ಬಾವುಟ, ನಮ್ಮ ದೇಶದ ಬಾವುಟ ಹರಿದೋದ್ರು ಕೂಡ ತೆಗಿದಂಗೆ ನಾಲಾಯಕ ಅವನು, ಲೋಫರ್ ಅವನು. ಹೊಟ್ಟೆಗೆ ಅನ್ನ ತಿಂತಾನ, ಸಗಣಿ ತಿಂತಾನ ಗೊತ್ತಿಲ್ಲ. ಅದು ಅವನೇನ್ ತಿಂತಾನ ಹೊಟ್ಟೆಗೆ? ಲೋಫರ್ ತಗೊಂಡ್ಬಂದು ದೋಷಕ್ಕೆ ಗೌರವ ಕೊಡ್ಲಿಲ್ಲ ಅವನು. ಏನ್ ಮಾಡ್ತಾರ ಅವನು? ಈ ಜಿಲ್ಲಾಧಿಕಾರಿ ಏನ್ ಮಾಡ್ತಾ ಇದಾರೆ? ತಹಸೀಲ್ದಾರ್ ಏನ್ ಮಾಡ್ತಿದಾರೆ? ನೀವಿಲ್ಲ, ನಮ್ಮ ಬಾವುಟಕ್ಕೆ ಗೌರವ ಕೊಡೋದಿಲ್ಲ. ನೀವು ಪಂಚಾಯತಿಗೆ ಬಂದ್ರೆ ಪಂಚಾಯತ್ 4 ಜನ ಇಲ್ಲ ಇಲ್ಲಿ. ಈ ಊರ್ ನೋಡಿದ್ರೆ ಊರು ಸುಡ್ಗಾಡು ಮಾಡಿಟ್ಟಾರೆ. ಊರುಗಳೆಲ್ಲ ಪಾಪ ರೈತರೆಲ್ಲ ಇರುವಂತ ಊರ್ನ ಹಳ್ಳಿ ಜನಗಳು ಫ್ಲಾಟ್ಗಳು ಹಾಕೊಂಡಿದ್ದಾರೆ. ಸೈಟ್ ಇದೆ, ಜಾಗ ಇದ್ದು ಫ್ಲಾಟ್ಗಳಿಗೆ ಹಕ್ಕುಪತ್ರ ಕೊಡಕ್ಕೆ ಹೋಗ್ತಾ ಇಲ್ಲ. ನಿಮ್ಗಳಿಗೆಲ್ಲ ಫ್ಲಾಟ್ ಬಂದಿದೆ ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ತೀರಿ ನೀವು. ಇಲ್ಲಿ ಹೆಣ್ಣು ಮಕ್ಳು ಹೇಳ್ತಿದ್ದಾರೆ. ಕೃಷಿ ಇಲಾಖೆಯಿಂದ ಬಂದಂತ ಮಾಹಿತಿನ ನೀವು ಪಂಚಾಯತಿಂದ ಮಾಡಬೇಕು. ಹಳ್ಳಿ ರೈತರು ಗೊತ್ತಾಗೋದ್ ಬಿಡುವ? ಹಳ್ಳಿ ರೈತರು ಜಂಗಲ್ ಓಡಿಸ್ಬೇಕಾ ನಿಮ್ದು? ನಿಮ್ಗೆ ಇದ್ದಾರೆ ನೋಡಿ ಮರಗಳಿಗೆ. ನಿಮ್ಗೆ ಫ್ಲಾಗ್ ತೋರ್ಸೋದು ನಮ್ಮ ರಾಜ್ಯ ಸರ್ಕಾರ ನೋಡಿ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರೇ, ನೀವು ನೋಡಿ, ಎಲ್ಲಾರ್ದು ಬರೀ ಇದೇ ಆಗ್ಬಿಡ್ತು. ಬ್ರಿಟಿಷ್ ಬಾಳಿಗೆಗಳೆಲ್ಲ ಸಂಬಳಗಳು ಯಾರು ಮಾತಾಡ್ತಾರೆ?